ಈ ಸುಂದರ್ ಇನ್ನು ಯಾಕೆ ಬರ್ಲಿಲ್ಲ? ಅಂತೂ ಬಂದ್ರಲ್ಲ. ನಾನು ಬರೋದಿಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ. ಹೌದು, ನೀವೊಬ್ರೇ ಬಂದ್ರಲ್ಲ, ಎಲ್ಲಿ ನಿಮ್ಮ ಅಣ್ಣ? ಹೌನಾ, ಬರ್ತಾರೆ. ಏನೋ ಕೆಲಸ ಇದೆ, ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಕಣೋ. ನೀನು ಹೋಗಿರೋ, ನಾನು ಬರ್ತೀನಿ ಅಂತ. ನಾನು ಚಿನ್ನ ಬೇರೆ ಕಾಯ್ತಾ ಇರ್ತೇಳಲ್ವಾ, ಅದಕ್ಕೆ ನಾನು ಬೇಗ ಬಂದೆ. ಅದಾದ್ರೂ ನೆನಪಿದೆಯಲ್ಲ. ಖಂಡಿತ, ಮತ್ತೆ ಇರಲ್ವಾ? ಅವ್ರಿಗೆ ನಾನು ಹಾಗಿದ್ದೀನಿ, ಹೀಗಿದ್ದೀನಿ, ನೋಡೋಕೆ ಹೀಗಿದ್ದೀನಿ ಏನಾದ್ರು ಹೇಳಿದ್ದೀರಾ? ದೀಪಾ, ಅದೆಲ್ಲದೂ ಹೇಳಿದ್ರೆ ನಮ್ಮ ಅಣ್ಣಗೆ ಸರ್ಪ್ರೈಸ್ ಕೊಟ್ಟಕ್ಕೆ ಹೇಗಾಗುತ್ತೆ ಹೇಳು? ಅದಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಯಾವ ವಿಚಾರನೂ ಹೇಳಿಲ್ಲ. ಅಬ್ಬಾ, ಒಳ್ಳೇದಾಯ್ತು. ಹೇಳಿದ್ರೆ ನಾನು ಸಿಕ್ಕಾಕೊಳ್ತಿದ್ದೆ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಅಂದ್ಹಾಗೆ ನಿಮಗೆ ಒಂದು ವಿಚಾರ ಗೊತ್ತಿರ್ಬೋದಲ್ಲ? ವಿಚಾರನ? ಹಾ, ಯಾವ ವಿಚಾರ? ನೆನಪಿಸ್ಕೊಳ್ಳಿ. ಹೇ ದೀಪಾ, ವಿಚಾರ ಹೇಳಿದ್ರೆ ಅಲ್ವೇ ನೀನು ನೆನ್ಪು ಮಾಡ್ಕೊಳ್ಳೋದು? ಇದೇ ಪಾರ್ಕ್ ಅಲ್ಲಿ ಮದುವೆ ವಿಚಾರ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು ಅಂತ ಹೇಳಿದ್ರಿ. ಈಗ ನೆನ್ಪಾಯ್ತಾ ಆ ವಿಚಾರ ಏನು ಅಂತ? ಓ, ಆ ವಿಚಾರನಾ? ನೆನ್ಪು ಬಂತು. ಅದ್ ಸರಿ, ಈ ಟೈಮಲ್ಲಿ ಆ ವಿಚಾರದ ಬಗ್ಗೆ ಯಾಕೆ? ಆ ಮಾತನ್ನ ನಡೆಸ್ಕೊಡ್ತೀರಾ ಅಂತ ಕೇಳೋಣ ಅಂತ ಬಂದೆ. ಪರವಾಗಿಲ್ವೇ? ಹಿಂದೆ ರಾಮಾಯಣದಲ್ಲಿ ಕೈಗೆ ದಶರಥನ ಹತ್ರ ವರ ಕೊಟ್ಟಿದ್ದೀನಿ. ಈಗ ಅದನ್ನ ನಡೆಸ್ಕೊಡಿ ಅಂತ ಕೇಳಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಿಲ್ಲಿಸಿ ಕಾಡಿಗೆ ಕಳ್ಸಿದ್ರಂತೆ. ಅಂದಂಗೆ ಈ ನಮ್ಮ ಮಹಾರಾಣಿಯವರು ಇಲ್ಲಿ ಯಾರನ್ನ ಕಾಡಿಗೆ ಕಳಿಸ್ಬೇಕು ಅನ್ಕೊಂಡಿದ್ದೀರಿ? ಗೊತ್ತಾಗ್ಲಿಲ್ವೇ? ಯಾರು ಇಲ್ಲ. ಅಂದ್ಹಾಗೆ ಈ ವಿಚಾರ ಎರಡು ಸಂಬಂಧಗಳನ್ನ ಒಂದ್ ಮಾಡೋ ವಿಚಾರ. ಅಂದ್ರೆ ನಮ್ಮಣ್ಣ ನಿಮ್ ತಂಗಿ ಶೀಲಾಳ ಮದ್ವೆ ವಿಚಾರ. ಏನು? ಉದ್ಭವ್ ನಿಮ್ಮ ಅಣ್ಣನ? ಅವನಿಗೆ ನನ್ ತಂಗಿನ? ಹೌದು. ನೋಡ್ದಿಪ್ಪ, ನನ್ನ ತಂಗಿ ಶೀಲಳನ್ನ ನಿಮ್ಮ ಅಣ್ಣ ಕೊಟ್ಟು ಮದುವೆ ಮಾಡೋದು ಕನಸಿನ ಮಾತು. ಆ ವಿಚಾರನ ಇಲ್ಲಿಗೆ ನಿಲ್ಸ್ಬಿಡು. ನನಗೆ ಗೊತ್ತು ನೀವು ತಮಾಷೆ ಮಾಡ್ತಿದ್ದೀರಾ ಅಂತ. ಏಯ್, ತಮಾಷೆ ಗಿಮಾಸೆ ಯಾವ್ದು ಇಲ್ಲ ಕಣೆ. ನಿಮ್ಮ ಅಣ್ಣ ಉದ್ಭವ ಒಬ್ಬ ಅಯೋಗ್ಯ, ಲೋಫರ್, ಕಾಮುಕ ವ್ಯಾಘ್ರ. ಸುಂದರ್, ಏನ್ ಮಾತಾಡ್ತಿದ್ದೀರಾ? ಹೇಳ್ತಿದ್ದೀನಿ ಕಣೆ. ನೋಡೋ, ನಿಮ್ಮ ಅಣ್ಣನ ಬಗ್ಗೆ ನನ್ನ ಒಬ್ಬನು ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತು ನಿಮ್ಮ ಅಣ್ಣ ಎಂತ ಲೋಫರ್ ಅಂತ. ನೋಡ್ದೀಪ, ಒಂದ್ ವೇಳೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಈ ಮದುವೆಗೆ ಒಪ್ಪಿಗೆ ಕೊಟ್ರು ಸಹ ನಾನ್ ಮಾತ್ರ ಈ ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ. ಇಲ್ಲಿ ನೋಡಿ, ಹಾಗೆಲ್ಲ ಮಾತಾಡ್ಬೇಡಿ. ಈ ಮದುವೆ ಏನಾದ್ರು ನಡೀಲಿಲ್ಲ ಅಂದ್ರೆ ನಮ್ಮಣ್ಣ ಪ್ರಾಣ ಕಳ್ಕೊತಾನೆ. ಯಾಕಂದ್ರೆ ಅವನು ನಿಮ್ ತಂಗಿನ ಮನ್ಸಾರಿ ಪ್ರೀತಿಸ್ತಾ ಇದ್ದಾನೆ. ನೀವ್ ಹೇಳಿದಾಗ ಈಗ ಅವನು ಗೋಮುಖ ವ್ಯಾಘ್ರ ಇರಬಹುದು, ಆದ್ರೆ ಮದ್ವೆ ಆದ್ಮೇಲೆ ಒಳ್ಳೆ ಮನುಷ್ಯನಾಗ್ತಾನೆ. ದಯವಿಟ್ಟು ಈ ಮದುವೆನ ನಡೆಸ್ಕೊಡ್ಲೇಬೇಕು. ಒಳ್ಳೆ ಮನುಷ್ಯ? ಹೇ, ಅವನಾಗಲ್ಲ. ಅದು ಮಾತ್ರ ಸಾಧ್ಯ ಇಲ್ಲ ಅಂದ್ಮೇಲೆ ಸಾಧ್ಯ ಇಲ್ಲ ಅಷ್ಟೇ. ಹಾಗಾದ್ರೆ ನನಗ್ ಕೊಟ್ಟಿರೋ ಮಾತನ್ನ ನಡೆಸ್ಕೊಡಕ್ಕಾಗಲ್ವಾ? ನೋಡು, ಇದೊಂದು ವಿಚಾರ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳೆ. ನಮ್ಮ ಮದುವೆ ವಿಚಾರ ಅಂತ ಬಂದಾಗ ಇದೇ ಮಾತು ಹೇಳಿದ್ರಿ. ಈಗ ನನ್ನ ಅಣ್ಣ ನಿಮ್ಮ ತಂಗಿ ಮದುವೆ ವಿಚಾರ ಬಂದಾಗ ಅದೇ ಹಾಡು, ಅದೇ ರಾಗ. ಏನ್ ಕೇಳಿದ್ರು ಇದೇ ಮಾತು ಹೇಳ್ತೀರಾ. ಇಲ್ಲ ನೋಡಿ, ಈ ಮದುವೆ ನಡಿಲೇಬೇಕು. ಇಲ್ಲ ಅಂದ್ರೆ ಇದ್ರ ಪರಿಣಾಮ ನೆಟ್ಟಿಗಿರಲ್ಲ. ಪರಿಣಾಮ? ಪರಿಣಾಮ ಏನೇ ಆಗುತ್ತೆ? ಅದೇನಾಗುತ್ತೆ ಹೇಳೋ? ನಮ್ಮನಿಗೆ ಸಿಗದೆ ಇರೋ ಸೌಭಾಗ್ಯ ನನಗೂ ಬೇಡ. ದೀಪಾ, ನಿನ್ನ ಮಾತಿನ ಅರ್ಥ? ಅರ್ಥ ಇಷ್ಟೇ, ನನ್ನ ನಿನ್ನ ಪ್ರೀತಿಗೆ ಎಳ್ಳು ನೀರಿ ಬಿಡು ಅಂತ ಅರ್ಥ. ದೀಪಾ, ಸರಿಯಾಗಿ ಯೋಚಿಸಿ ತೀರ್ಮಾನಕ್ಕೆ ಬಂದಿದ್ಯಾ ತಾನೆ?
ಎಲ್ಲ ಅಳುದು ಉಳಿದು ಸರಿಯಾಗಿ ಯೋಚನೆ ಮಾಡೇ ಬಂದಿರೋದು. ಇವತ್ತಿನಿಂದ ನೀವ್ಯಾರೋ ನಾನ್ಯಾರೋ ಮರ್ತ್ಬಿಡಿ. ಮರ್ತ್ಬಿಡಿ ಮರ್ತ್ಬಿಡಿ ಅನ್ನೋದು ತುಂಬಾ ಸುಲಭ ಕಡೆ, ಆದ್ರಿಂದ ಆಗೋ ನೋವನ್ನ ಅನುಭವಿಸೋದು ತುಂಬಾ ಕಷ್ಟ. ನೋವು ಅನುಭವಿಸೋದು ನಾನಲ್ಲ, ನೀವ್ ಅನುಭವಿಸ್ತೀರ. ಬೇಡ ದೀಪ, ದುಡುಕ್ಬೇಡ. ಸರಿ, ಹಾಗಾದ್ರೆ ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಂಡ್ಬಿಡಿ. ಆಗ ಎಲ್ಲಾ ಪ್ರಾಬ್ಲಮ್ ಸರಿ ಆಗುತ್ತೆ. ನಾನು ಎಷ್ಟು ಹೇಳ್ತಿದ್ದೀನಿ ಹೇಳು, ಆ ವಿಚಾರ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳೋ, ವಿಚಾರ ಬಿಟ್ಬಿಡು. ಸರಿ, ಹಾಗಾದ್ರೆ ಇವತ್ತಿನಿಂದ ನಮ್ಮ ಪ್ರೀತಿಗೆ ಗುಡ್ ಬೈ ಹೇಳಿ. ಬೇಡ ದೀಪ, ಬೇಡ. ಚಿನ್ನದ ಬೊಮ್ಮೆ ಹೊಡೆದು ಚೂರಾದ್ರೆ ಅದನ್ನ ಜೋಡಿಸಿ ಸರಿ ಮಾಡ್ಬೋದು ಕಣೆ. ಗಾಜಿನ ಬೊಮ್ಮೆ ಹೊಡೆದು ಚೂರಾದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಜೋಡಿಸೋಕ್ಕಾಗೋದಿಲ್ಲ ದೀಪ, ಆಗೋದಿಲ್ಲ. ಇದೇ ರೀತಿ ಪ್ರೀತಿಲಿ ಒಂದ್ ಬಾರಿ ಬಿರುಬಿಟ್ರೆ ಅದ ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕಾಗೋದಿಲ್ಲ ದೀಪ, ಆಗೋದಿಲ್ಲ. ನಿಮ್ಮ ಹರಕತೆ ನನಗ್ ಬೇಕಾಗಿಲ್ಲ. ನನ್ನ ಪ್ರೀತಿಯನ್ನ ತಿರಸ್ಕಾರ ಮಾಡಿ ನಮ್ಮನೆತನದ ಮೇಲೆ ಹಾಗೆ ಸಾಧಿಸೋ ನೀವು ಇವತ್ತಿನಿಂದ ನಿಮ್ಮ ಮನೆತನವನ್ನ ಸರ್ವನಾಶ ಮಾಡೋದೇ ನನ್ನ ಗುರಿ. ಸ್ವಾರ್ಥಕ್ಕಾಗಿ ಪ್ರೀತಿಯ ಮರೆತು ದ್ವೇಷದಿ ಮೆರೆಯುವಳು, ಸ್ವಾರ್ಥಕ್ಕಾಗಿ ಪ್ರೀತಿಯ ಮರೆತು ದ್ವೇಷದಿ ಮೆರೆಯುವಳು, ಮನತನದ ಮೇಲೆ ಹಗೆಯ ಸಾಧಿಸಿ ಮೆರೆಯುವಳು, ಸಾಧಿಸಿ ಮೆರೆಯುವಳು, ಪ್ರೇಮವ ಕೊಂಡುತ್ತಿರುವವಳು. ಸರ್ವನಾಶ ನೋಡು, ಅದು ನಿನ್ನ ಭ್ರಮೆ. ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ಗೆಲ್ಲೋ ಹುಚ್ಚಿಡ್ದಿದೆ ಅಂತ ಕಾಣಿಸುತ್ತೆ. ಹೋಗಿ ಇಲ್ಲಿ ಮಳವಳ್ಳಿಲೋ ಎಲ್ಲೋ ಹುಚ್ಚಾಸ್ಪತ್ರೆ ಇರ್ಬೋದು, ತೋರಿಸ್ಕೊಂಡು ನೀನು ಹುಚ್ಚಾದ್ರೂ ವಾಸಿ ಮಾಡ್ಕೋ. ಸರಿ ಹೋದ್ರು ಸರಿ ಹೋಗ್ಬೋದು ಕಣೆ. ನೋಡ್ದೀಪ, ನಾನು ಗುಣಶೇಖರನ ಮಗ. ಮಾನಕ್ಕೆ ಪ್ರಾಣಕ್ಕೆ ಬೆಲೆ ಕೊಡೋ ಕಡೆ ನಮ್ದು. ನಿಮ್ ತರ ಇನ್ನೊಬ್ಬರ ಜೀವನ ಜೊತೆ ಆಟ ಆಡೋ ವಂಶ ನಮ್ದಲ್ಲ. ನೋಡು, ನನಗೆ ಈಗ ಅರ್ಥ ಆಗ್ತಿದೆ ನೀನ್ ಯಾಕೆ ನನ್ನ ಪ್ರೀತಿ ಮಾಡಿದೆ, ನೀನ್ ಯಾಕೆ ನನ್ನ ಲವ್ ಮಾಡಿದೆ ಅಂತ. ನನಗೆ ಈಗ ಅರ್ಥ ಆಯ್ತು. ನಿಮ್ಮ ಅಣ್ಣನ ಸ್ವಾರ್ಥ ಪ್ರೀತಿಗೋಸ್ಕರ ನನ್ನ ಜೊತೆ ಪ್ರೀತಿಯನ್ನು ನಾಟಕ ಆಡ್ದಲ್ಲ. ಶಬಾಷ್. ನೀನ್ ಈ ಮೋಸದ ಪ್ರೀತಿ ಪ್ರೇಮಕ್ಕೆ ಮೆಚ್ಚಲೇಬೇಕು ಕಡೆ. ನೀನ್ ಮೋಸದ ಪ್ರೀತಿ ಪ್ರೇಮಕ್ಕೆ ನನ್ ದೊಡ್ಡ ನಮಸ್ಕಾರ. ನಾನು ನಿನ್ ಬರ್ತೀನಿ. ಗುಡ್ ಬಾಯ್. ಮನತನದ ಮಾನವ ಉಳಿಸಲು ಪ್ರೀತಿಯ ತ್ಯಾಗವ ಮಾಡಿದನು, ಮನತನದ ಮಾನವ ಉಳಿಸಲು ಪ್ರೀತಿಯ ತ್ಯಾಗವ ಮಾಡಿದನು, ಗುಣಶೇಖರನ ಪ್ರೀತಿಯ ಸುಪುತ್ರ ಮಗನಿವನು, ಗುಣಶೇಖರನ ಪ್ರೀತಿಯ ಸುಪುತ್ರ ಮಗನಿವನು, ಸುಪುತ್ರ ಮಗನಿವನು, ಪ್ರೀತಿಯ ತ್ಯಾಗವ ಮಾಡಿದನು, ಪ್ರೀತಿಯ ತ್ಯಾಗವ ಮಾಡಿದನು. ನನ್ನ ಪ್ರೀತಿಯನ್ನ, ನಮ್ಮಣ್ಣನ ಪ್ರೀತಿಯನ್ನ ಧಿಕ್ಕಾರ ಮಾಡಿ ಹೋಗ್ತಾ ಇದೆಯಲ್ಲ. ನೋಡ್ತಾ ಇರು ಈ ಪ್ರತಿಕಾರನ ನಾನು ಯಾವ ರೀತಿ ತೀರಿಸ್ಕೋತೀನಿ ಅಂತ.
ಮುಖ್ಯವಾದ್ರೆ ನನಗೂ ನನ್ನ ಮನೆತನ ಮುಖ್ಯ. ಈ ದೀಪ ಜ್ಯೋತಿ ಬೆಳಗೋದ್ರ ಬದಲಾಗಿ ನಿಮ್ಮ ಮನಸ್ಸನ್ನ ಯಾವ ರೀತಿ ಸುಟ್ಟು ಬೂದಿ ಮಾಡ್ತೀನಿ ಅಂತ ನೋಡ್ತಾ ಇರು. ಸೇಡಿನ ಜ್ವಾಲೆ ಹುರಿಯುತ್ತಿದೆ ಉಗ್ರಪ್ಪನ ಮಗಳ ಎದೆಯಲ್ಲಿ. ಸೇಡಿನ ಜ್ವಾಲೆ ಹುರಿಯುತ್ತಿದೆ ಉಗ್ರಪ್ಪನ ಮಗಳ ಎದೆಯಲ್ಲಿ. ಆ ಸೇಡೆ ಇವನಿಗೆ ಶಾಪವಾಯಿತು ಪ್ರೀತಿಯ ಕಡಲಲ್ಲಿ. ಆ ಸೇಡೆ ಇವನಿಗೆ ಶಾಪವಾಯಿತು ಪ್ರೀತಿಯ ಕಡಲಲ್ಲಿ. ಈ ಮೋಸದ ಪ್ರೀತಿಯಲ್ಲಿ. ಸುಂದರ್, ಈ ದೀಪ ನಿಮ್ಮ ಸಂಸಾರವನ್ನ ಸರ್ವನಾಶ ಮಾಡೇ ಮಾಡ್ತಾರೆ. ಮಾಡಲಿಲ್ಲ